ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ರಿಗೂ ಸಿಂಪಲ್ಲಾಗಿ ಹೀರೆಕಾಯಿ ಬೋಂಡ ಮಾಡೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ. ಸೇಮ್ ಅಂಗಡಿಲಿ ಸಿಗುತ್ತಲ್ಲ ರೋಡ್ ಸೈಡೆಲ್ಲ, ಅದೇ ಥರ ಟೇಸ್ಟ್ ಬರೋ ಥರ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ. ಮಾಡೋದಂತೂ ತುಂಬ ಈಸಿ, ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಬೋದು, ಇಲ್ಲಾಂದರೆ ಟಿಫನ್ ಜೊತೆ ತಿನ್ನೋದಕ್ಕೆ, ಯಾರಾದರೂ ನೆಂಟರು ಬಂದಾಗ ಎಲ್ಲ ಟೈಮಲ್ಲೂ ಮಾಡ್ಕೋಬೋದು. ನಾನಿಲ್ಲಿ 2 ಹೀರೆಕಾಯಿನ ತೊಗೊಂಡಿದ್ದೀನಿ. ನಾವು ಆದಷ್ಟು ಎಳೆ ಹೀರೆಕಾಯಿ ತೊಗೊಂಡ್ರೆ ಬೋಂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಎಳೆ ಹೀರೆಕಾಯಿ ತೊಗೊಂಡಿದ್ನಲ್ಲ, ಮೇಲಿನ ಸಿಪ್ಪೆನ ಈ ಥರ ತಕ್ಕೋತಾ ಇದ್ದೀನಿ. ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಅದೇ ರೀತಿ ಮೇಲಿನ ಒಂದು ಲೇಯರ್ ತಕ್ಕೊಂಡ್ರೆ ಆಯಿತು. ಫಸ್ಟ್ ಒಂದು ಸಲ ಹೀರೆಕಾಯಿನ ತೊಳೆದು ನಾನು ಇಲ್ಲಿ ಮೇಲಿನ ಲೇಯರ್ನ ತೆಗಿತಾ ಇದ್ದೀನಿ. ನಾರ್ನಾರ್ ಥರ ಇರುತ್ತಲ್ಲ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸೇಮ್ 2 ಹೀರೆಕಾಯಿಗೂ ಇದೇ ಥರ ತೆಗೆದಿಟ್ಕೊಂಡಿದ್ದೀನಿ ಮೇಲಿಂದ ನಾರೆಲ್ಲ. ಇದಾದಮೇಲೆ ನೆಕ್ಸ್ಟ್ ನಾನು ಇದನ್ನು ಇನ್ನೊಂದು ಸಲ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸಲ ನೀಟಾಗಿ ವಾಶ್ ಮಾಡ್ಕೊಂಡಾದಮೇಲೆ ನೋಡಿ, ಈ ರೀತಿ ಸಣ್ಣದಾಗೆ ಪೀಸಸ್ ಥರ ಹಚ್ಕೋತಾ ಇದ್ದೀನಿ. ಜಾಸ್ತಿ ದಪ್ಪ ಹಚ್ಕೋಬಾರ್ದು, ಯಾಕಂದರೆ ಬೇಗ ಎಣ್ಣೆಯಲ್ಲಿ ಬೇಯೋದಿಲ್ಲ, ಹಂಗಂಗೆ ಹಸಿ ಹಸಿ ಅನಿಸುತ್ತೆ. ಸ್ವಲ್ಪ ಆದಷ್ಟು ಸಣ್ಣದಾಗಿ ಹಚ್ಕೊಂಡ್ರೆ ಬೇಗ ಬೇಯುತ್ತೆ, ಎಣ್ಣೆಗೆ ಹಾಕ್ತೀವಲ್ಲ ಆಮೇಲೆ. ನೋಡಿ, ಈ ರೀತಿ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಈಗ ಎಲ್ಲ ಹೀರೆಕಾಯಿನೂ ನೋಡಿ ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ಈಗ ನಾನು ಸೈಡಿಗಿಟ್ಟು ನೆಕ್ಸ್ಟ್ ಒಂದು ಪಾತ್ರೆಗೆ, ಅಗಲದ ಪಾತ್ರೆಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆನ ಸ್ವಲ್ಪ ಉಜ್ಜಿ ಸೇರಿಸ್ಕೊತಾ ಇದ್ದೀನಿ. ನಾವಿಲ್ಲಿ ಜೀರಿಗೆ ಇಲ್ಲಾಂದರೆ ಅಜ್ವೈನ್ ಕಾಳು ಯಾವುದಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಪುಡಿ ಉಪ್ಪು. ಅದಾದಮೇಲೆ ಒಂದು ಪಿಂಚಷ್ಟು ಸೋಡಾ ಪುಡಿನ ಸೇರಿಸ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕಿರೋ ಕ್ಲಿಪ್ಪು ಮಿಸ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಒಣ ಹಿಟ್ಟನ್ನ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಣ ಹಿಟ್ಟನ್ನ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನ. ಜಾಸ್ತಿ ನೀರನ್ನ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು, ಕಡಲೆ ಹಿಟ್ಟು ಬೇಗ ಗಂಟಾಗುತ್ತೆ. ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಟ್ಟು ನೋಡಿ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಗಟ್ಟಿಯಾಗಿದೆ, ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಅನ್ನೋದು ರೆಡಿ ಆಗಬೇಕಾಗುತ್ತೆ. ಹೀರೆಕಾಯಿ ಪೀಸ್ನೆಲ್ಲ ನಾನಿಲ್ಲಿ ಹಿಟ್ಟು ಜೊತೆ ಸೇರಿಸಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನಾವಿಲ್ಲೇನು ಕಡಲೆ ಹಿಟ್ಟನ್ನ ನೆನೆಸೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಮೊದಲೇ ಎಣ್ಣೆ ಕಾಯಿಸಿಟ್ಕೊಂಡಿದ್ರೆ ಎಣ್ಣೆ ಜೊತೆ ಡೈರೆಕ್ಟಾಗಿ ಹಾಕ್ಬೋದು. ನಾನಿಲ್ಲಿ ಮೊದಲೇ ಎಣ್ಣೆನ ಕಾಯಿಸಿಟ್ಕೊಂಡಿರಲಿಲ್ಲ, ಹಂಗಾಗಿ ಈ ಟೈಮಲ್ಲಿ ಒಂದು ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆನ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಚಿಕ್ಕ ಬಬಲ್ಸ್ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಒಂದೊಂದೇ ಪೀಸ್ನ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಪೀಸ್ನ ಎಣ್ಣೆ ಒಳಗಡೆ ಬಿಟ್ಟರೆ ಆಯಿತು. ನೋಡಿ, ಈ ರೀತಿ ನಾನು ಒಂದೊಂದನ್ನೇ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆಗೆ ಹಾಕಿದ ತಕ್ಷಣ ನಾವು ಸ್ಪೂನಿಂದ ತಿರುಗಿಸೋದಕ್ಕೆ ಹೋಗಬಾರ್ದು. ಕನಿಷ್ಠ 2 ನಿಮಿಷ ಆದಮೇಲೆ ನಾವು ತಿರುಗಿಸ್ಕೊಂಡ್ರೆ ಯಾವುದೇ ರೀತಿ ಕಡಲೆ ಹಿಟ್ಟು ಪಾತ್ರೆಗೆ ಕಚ್ಚಲ್ಲ, ಇಲ್ಲಾಂದರೆ ಪಾತ್ರೆಗೆ ಕಡಲೆ ಹಿಟ್ಟು ಕಚ್ಕೊಳ್ಳುತ್ತೆ. ಹಂಗಾಗಿ 2 ನಿಮಿಷ ಆದಮೇಲೆ ನೋಡಿ ಈ ರೀತಿ ಒಂದೊಂದನ್ನೇ ತಿರುಗಿಸ್ಕೊತಾ ಇದ್ದೀನಿ. ಹೀರೆಕಾಯಿ ಬೋಂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಹೀರೆಕಾಯಿಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಂಗಾಗಿ ನಾವು ಹೀರೆಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಬರೀ ಹೀರೆಕಾಯಿ ಸಾಂಬಾರು, ಹೀರೆಕಾಯಿ ಬಸ್ಸಾರು ಅದು ಇದು ಮಾಡೋದ್ರ ಬದಲು ಈ ರೀತಿಯೂ ಕೂಡ ಸ್ನ್ಯಾಕ್ಸ್ ಆಗಿ ಮಾಡಿಕೊಂಡು ನಾವು ಈಸಿಯಾಗಿ ತಿನ್ಬೋದು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 4 ನಿಮಿಷ ಆದಮೇಲೆ ನೋಡಿ, ನಾನು ಈ ರೀತಿ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಎಣ್ಣೆಯಿಂದ ತೆಗ್ದಾದ್ಮೇಲೆ ನಾನಿಲ್ಲಿ ನ್ಯೂಸ್ ಪೇಪರ್ ಮೇಲೆ ಹಾಕ್ಕೋತಾ ಇದ್ದೀನಿ. ನೀವು ಅಷ್ಟೇ ನ್ಯೂಸ್ ಪೇಪರ್ ಮೇಲೆ ಹಾಕಿದ್ರೆ ಎಣ್ಣೆ ಬೇಗ ನ್ಯೂಸ್ ಪೇಪರ್ ಹೀರ್ಕೊಳ್ಳುತ್ತೆ. ನ್ಯೂಸ್ ಪೇಪರ್ ಇಲ್ಲ ಟಿಶ್ಯೂ ಪೇಪರ್ ಯಾವುದ್ರ ಮೇಲಾದ್ರೂ ಹಾಕ್ಕೋಬೋದು. ಇದೇ ರೀತಿ ಎಲ್ಲನೂ ನಾನು ಎಣ್ಣೆಯಲ್ಲಿ ಕರೆದು ಇಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹೀರೆಕಾಯಿ ಬೋಂಡ ಮಾಡ್ಬೋದು ಅಂತ.
ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.